ಚಿಕನ್ ಸಾಂಬಾರ್ ಮಾಡುವ ವಿಧಾನ. ಮೊದಲು ಚಿಕನ್ನನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ತೊಳೆಯುವ ಮೊದಲು 1/4 ಚಮಚ ಅರಿಶಿನ, 2ರಿಂದ 3 ಕಲ್ಲು ಉಪ್ಪು ಮತ್ತು ಸ್ವಲ್ಪ ಮೊಸರು ಅಥವಾ ನಿಂಬೆ ರಸ ಸೇರಿಸಿ 5ರಿಂದ 10 ನಿಮಿಷ ನೆನೆಸಿಡಿ. ನಂತರ 3ರಿಂದ 4 ಬಾರಿ ಚಿಕನ್ನನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ. ಒಂದು ಪಾತ್ರೆಗೆ 3ರಿಂದ 4 ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಕತ್ತರಿಸಿ ಹಾಕಿ 1ರಿಂದ 2 ಸಣ್ಣ ಟೊಮೆಟೊ ಕೂಡ ಕತ್ತರಿಸಿ ಹಾಕಿ ಹಾಗೂ ತೊಳೆದ ಚಿಕನ್ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಸುಮಾರು 10 ನಿಮಿಷ ಬೇಯಲು ಬಿಡಿ. ಚಿಕನ್ ತನ್ನದೇ ಆದ ನೀರನ್ನು ಬಿಟ್ಟುಕೊಳ್ಳುತ್ತೆ. ನಂತರ 1ರಿಂದ 2 ಚಮಚ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕಲುಹಿಸಿ. ಇನ್ನೊಂದು ಪಾತ್ರೆಯಲ್ಲಿ 1/2 ಚಮಚ ಎಣ್ಣೆ ಹಾಕಿ ಅದಕ್ಕೆ 10ರಿಂದ 20 ಸಣ್ಣ ಈರುಳ್ಳಿಗಳನ್ನು ಹಾಕಿ ಗೋಲ್ಡನ್ ಬಣ್ಣ ಬರೋವರೆಗೂ ಹುರಿಯಿರಿ. ನಂತರ ಸ್ವಲ್ಪ ಉಪ್ಪು, 1/2 ಚಮಚ ಧನಿಯದ ಪುಡಿ, 1/4 ಚಮಚ ಅರಿಶಿಣದ ಪುಡಿ, 2ರಿಂದ 3 ಚಮಚ ಖಾರದ ಪುಡಿ ಹಾಗೂ ಅರ್ಧ ಚಮಚ ಮೆಣಸಿನ ಪುಡಿ ಸೇರಿಸಿ ಹುರಿಯಿರಿ. ನಂತರ 2ರಿಂದ 3 ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಣ್ಣ ಟೊಮೆಟೊ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಈಗ ಕುದಿಯುತ್ತಿರುವ ಚಿಕನ್ಗೆ ಈ ಪೇಸ್ಟನ್ನು ಸೇರಿಸಿ ಅಗತ್ಯವಿದ್ದಷ್ಟು ನೀರು ಹಾಕಿ ಚೆನ್ನಾಗಿ ಕಲುಹಿಸಿ. ಇನ್ನೊಂದು ಮಿಕ್ಸಿಗೆ ಸ್ವಲ್ಪ ತೆಂಗಿನಕಾಯಿ ತುಂಡುಗಳು ಕತ್ತರಿಸಿದ್ದು, ಗಸಗಸೆ 1 ಚಮಚ, 2ರಿಂದ 3 ಚಕ್ಕೆ, ಸ್ವಲ್ಪ ಶುಂಠಿ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರು ಸೇರಿಸಿ ಒಂದು ಸಂಪೂರ್ಣ ಬೆಳ್ಳುಳ್ಳಿ ಮತ್ತು 6ರಿಂದ 7 ಲವಂಗ ಸೇರಿಸಿ ಸ್ವಲ್ಪ ನೀರಿನೊಂದಿಗೆ ನುಣ್ಣಾಗಿ ರುಬ್ಬಿ ಮಾಡಿಕೊಳ್ಳಿ. ಈ ಪೇಸ್ಟನ್ನು ಕೂಡ ಚಿಕನ್ಗೆ ಸೇರಿಸಿ ಅಗತ್ಯವಿದ್ದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯಿಸಿ 10ರಿಂದ 15 ನಿಮಿಷ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಂತರ ಅರ್ಧ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಕಲುಹಿಸಿ. ಕೊನೆಯಲ್ಲಿ 2 ಚಮಚ ಎಣ್ಣೆ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕುದಿಸಿದರೆ ಅದ್ಭುತ ರುಚಿಯ ಹಳೆಯ ಶೈಲಿಯ ಚಿಕನ್ ಸಾಂಬಾರ್ ಸವಿಯಲು ಸಿದ್ಧ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.